ಬರಲಿ ಹೊಸಕಿ ಬಿಡುವೆ ಕಾಲಡಿ ಬಂದ ಮಂಜು ಚಂಡು ಬಂದ ಸಿಗುಗುಂಡು ಬಂದ ಮಂಜು ಚಂಡು ಎಂದಿನ ಇತಿಹಾಸ ತಿರುಗಿಸಿ ನೋಡಿದರೆ ರಾಮ ಹುಟ್ಟಿದ್ದು ರಾವಣನ ಅಂತ್ಯಯಾಡಲು, ಕೃಷ್ಣ ಜನಿಸಿದ್ದು ಕಂಸನ ಕೊಂದು ಹಾಕಲು, ಪಾಂಡವರು ಜನನವಾಗಿದ್ದೇ ಕೌರವರನ್ನು ನಿರ್ವಂಶ ಮಾಡಲು. ಅದರಂತೆ ಗಾಂಧಿಯನ್ನ ಅಂತ್ಯವಾಯಿತು. ಗಾಂಧಿಯೇ ಅಂತ್ಯವಾಯಿತು. ಜೀವನದಲ್ಲಿ ಸಾಧಿಸಿಕೊಂಡ ಸಾಧಕನಾದ ಈ ರಾಜವರ್ಧನನ ಹಾದಿಗೆ ಅಡ್ಡ ಬಂದವರನ್ನು ಮುಗಿಸ ಕರಾಳ ಚರಿತ್ರೆ ಸೃಷ್ಟಿಸಿದ್ದಾನೆ. ರಿಯಲ್ ಎಸ್ಟೇಟ್ ಬಿಸಿನೆಸ್ ನಲ್ಲಿ ಅಡ್ಡ ಬಾಂಧ ಬಾಂಬು ನಾಗನನ್ನು ಸೊಂಟಕ್ಕೆ ಬಾಂಬ್ ಕಟ್ಟಿ ಕಾಯಿಸಿದ್ದಾಯ್ತು. ಇನ್ನು ನಾನು ಕಣ್ಣಿಟ್ಟ ಕಾಲೇಜು ಕನ್ಯೆಯರನ್ನು ಮಂಚಕ್ಕೆ ಬರಲಿಲ್ಲವೆಂದು ಅವರನ್ನೆಲ್ಲ ವಿದೇಶಕ್ಕೆ ಸಪ್ಲೈ ಮಾಡಿದ್ದಾಯ್ತು. ಇನ್ನು ನನ್ನ ಹಂಗಿನಲ್ಲಿ ಗೆದ್ದು ಅಧಿಕಾರದ ಗದ್ದಿಗೆ ಮೇಲೆ ಮಂಕು ಬಡದ ಉತ್ತ ನಾಯಿ ಅಂತ ಕುಳಿತಿರುವ ಆ ಗೃಹ ಮಂತ್ರಿಗೆ ಮರಣದ ಮುಹೂರ್ತವಿಟ್ಟಾಯ್ತು. ಬೈ ಎಲೆಕ್ಷನ್ ಮಾಡಿಸಿ ಆ ಸ್ಥಾನಕ್ಕೆ ಟೈಮ್ ಪಾಸ್ ಕೆಂದಿಟ್ಟುಕೊಂಡಿರುವ ಸರೋಜನನ ಗೆಲ್ಲಿಸಿ ಈಗಿನ ರಾಜಕೀಯ ಧುರೀಣರಿಗೆ ನನ್ನ ಕೆಪಾಸಿಟಿ ಏನೆಂದು ತೋರಿಸಲೇಬೇಕು. ಅದೆಲ್ಲದಕ್ಕಿಂತ ಮುಂಚೆ ಆ ಸತ್ಯ ದೇವನ ಮನೆಯಲ್ಲಿ ಕರ್ಮದ ಬಗೆ ಎಬಿಸಿ ಕೋಟಿನಲ್ಲಿ ಮಕಾಡೆ ಮಲಸುವೆ. ಅಂದಾಗಲೇ ನನ್ನ ಸಾಧನೆ ಶಿಖರದಲ್ಲಿ ಬಾವುಟವಾಗಿ ಪಟಪಟಿಸುತ್ತದೆ.
ಎದರಿಸಿದರೆ ಎದರುವ ಜಾಯಮಾನ ನನ್ನದಲ್ಲ ಎಂದು ಆ ಪೌರುಷಿತ್ತಿರುವ ಸತ್ಯದೇವ ಮತ್ತು ಪರಶುರಾಮನ ಜೊತೆಗೆ ಜೋಡಿ ಗುಂಡೆಗೆ ಐರಾವತ ಇವನೆಂದು ಸಾಬೀತು ಮಾಡಿ ತೋರಿಸಲೇಬೇಕು. ಮಣ್ಣ ಜಟ್ಟಿ ತಾನು ತೊಡೆಯ ತಟ್ಟಿ ಎಲ್ಲಾನು ಎಲ್ಲ ಮೆಟ್ಟಿ ಈಶ್ವರ್ ಆ ಉಕ್ಕಿನಂತೆ ಗಟ್ಟಿ ನೀನೊಮ್ಮೆ ನೋಡಿ ಮುಟ್ಟಿ ತಾನೆ ಮೂಟೆ ಕಟ್ಟಿ ಈಶ್ವರ್. ಯಪ್ಪ ದಣಗಳೇ, ನೀನು ಹೇಳಿದಂಗ ಎಳ್ಕೊಂಡು ಬಂದಿದ್ದೀನಿ. ನೋಡಕ್ಕ ಕರಡಿ ಪೈಲ್ವಾನ್ ಕಾಣಂಗ ಕಾಣ್ತಾನ. ನೀವ ಸರಿಯಾಗಿ ವಿಚಾರ ಮಾಡ್ಕೊಳ್ರಿ ಯಪ್ಪ ದಣ್ಯಾರ. ಲೇ ರಾಜವರ್ಧನ, ಯಾಕೋ ನನ್ನನ್ನು ಇಲ್ಲಿವರೆಗೂ ಎಳೆದು ತಂದಿರುವಿ? ಯಾಕೆ ಅಂತ ಗೊತ್ತಿಲ್ಲವೇನೆ ಪರಶುರಾಮ? ಎಲ್ಲ ಗೊತ್ತಿದ್ದರು ಮತ್ತೇಕೆ ನಾಟಕ ಮಾಡುತ್ತಿರುವೆ? ನಿನಗೆಲ್ಲ ಗೊತ್ತಿದ್ದರು ಮತ್ತ್ಯಾಕೋ ನನ್ನನ್ನು ಇಲ್ಲಿವರೆಗೂ ಎಳೆದು ತಂದಿರುವೆ? ಅದು ನನ್ನ ಅಣ್ಣ ಇರಲಾರದ ಸಮಯ ನೋಡಿಕೊಂಡು ಇಂಥ ಕೆಲಸ ಮಾಡಿರುವೆಯಲ್ಲ. ಈ ವಿಚಾರವೇನಾದರೆ ನಮ್ಮ ಅಣ್ಣನಿಗೆ ಗೊತ್ತಾದರೆ ನಿನ್ನ ಉಸಿರು ನಿಂತು ಹೋಗುತ್ತದೆ. ಹುಷಾರ್. ಏ ಪರಶುರಾಮ, ನಿನ್ನಣ್ಣನೇನು ದೊಡ್ಡ ಪೈಲ್ವಾನೇನಲ್ಲ. ಅವನು ನಿನ್ನನ್ನು ಹುಡುಕಿಕೊಂಡು ಬಂದು ಉಸಿರು ನಿಲ್ಲಿಸಿದ್ರ ಒಳಗೆ ನಿನ್ನಣ್ಣನನ್ನು ಹೊರದು ತಿಂದು ಬಿಡ್ತಾರೆ ನನ್ನ ದಾಂಡಿಗರು. ಎತ್ತರ ದಾಂಡಿಗರ ದಂಡ ಕಟ್ಟಿಕೊಂಡು ಬಂದು ನಾನೊಬ್ಬ ದಂಡ ನಾಯಕನೆಂದು ಬಿಗಿವ ನೀನು ನಿನ್ನ ದಾಂಡಿಗರು ನನ್ನ ಸೊಂಟದಲ್ಲಿರುವ ಗಂಡು ಗೊಡಲಿಗೆ ಆಹುತಿಯಾಗೋದು ಸಣಕಾಲದ ಕೆಲಸ. ಏ ಸೌಕರ್ಯ, ಇಲ್ಲಿವರೆಗೂ ನೀನು ಯಾರು ಎದುರಾಗಿಲ್ಲ, ನೀನು ಯಾರು ತೊಡೆ ತಟ್ಟಿ ನಿಂತಿಲ್ಲ ಎನ್ನುವ ಉಮ್ಮತನದಿಂದ ಮೆರೆಯಬೇಡ. ನಾನು ನನ್ನ ಕೋಪಾಗ್ನೆಯ ಸೀಮೆ ದಾಟಿ ನಿನ್ನಂತ ಪುಂಡನ ಪಾಲಿಗೆ ಪ್ರಚಂಡನಾಗಿ ತೊಡೆ ತಟ್ಟಿ ನಿಲ್ಲುತ್ತೇನೆ. ತಿಂಡಿತ್ತರ ಬಾರಲೇ ಮಗನೇ. ಪರುಷ, ಬಾಯಿ ಬಿಗಿ ಹಿಡಿದು ಮಾತನಾಡು ಮಗನೇ. ಹಮ್ಮಿನಿಂದ ಉಸಿರೆತ್ತುವ ನಿನ್ನ ಸೊಲ್ಲಡಗಿಸಿ ಅಲ್ಲು ಉದುರಿಸಿ ಬಿಡವೆ. ಏ ಸೌಕಾರ, ನನ್ನ ಹಲ್ಲು ಉದುರಿಸಿ ಸೊಲ್ಲಡಗುವಷ್ಟು ಗಂಡಗಲಿಯ ನೀನು? ಬಂಡೆಗಲ್ಲನ್ನು ಗುದ್ದಿ ನೀರು ತಂದು ಹಸಿವಾದಾಗ ಕಾಡು ಪ್ರಾಣಿಗಳ ಹಸಿ ಮಾಂಸವನ್ನು ತಿಂದು ನಿನ್ನಂತ ದಾಂಡಿಗರ ಬಂದರೆ ಒಂದೇ ಏಟಿಗೆ ಹೊಡೆದು ಮಲಗಿಸುವೆ. ಈ ಗಂಡಗಲ ಅಲ್ಲ ಉದುರಿಸುವೆಯ ಮಗನೇ. ಏ ಪರಶುರಾಮ, ನನ್ನ ಮನೆಯಲ್ಲಿ ನಿಂತು ನನಗೆ ಮಗನೇ ಎನ್ನುವೆಯಾ? ಏ ಪರುಷ, ನನಗೆ ಎದುರಾಗಿ ತೊಡೆ ತಟ್ಟು ಚಿಟಿಕೆ ಹೊಡೆದ ನರ 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 ನಾಡಿಗಳೆಲ್ಲ ಚಿತ್ರ ಚಿತ್ರ ಮಾಡಿದ ಜಲಗಾರ ಈ ರಾಜವರ್ಧನ. ನನ್ನಂತ ನರಮಾನವರ ನರ ಕೆತ್ತುವ ನಾಮರ್ದ ನೀನಾದರೆ ದಾಂಡಿಗಳನ್ನು ಕಳಿಸಿ ಹುಲಿಗೆ ಪಂಜರದಂತೆ ಹಾಕಿ ನನ್ನನ್ನು ಇಲ್ಲಿವರೆಗೆ ಎಳೆದು ತರುತ್ತಿರಲಿಲ್ಲ. ನೋಡು, ಈ ಹುಲಿ ಅಬ್ಬುಲಿಯಂತೆ ಬೋರ್ಗರಿಯುವ ಮೊದಲೇ ಬಿಟ್ಟು ಕಳಿಸು. ನಿನಗೂ ಕ್ಷೇಮ,
ನಿನ್ನ ದಾಂಡಿಗರಿಗೂ ಕ್ಷೇಮ. ಓಲೆ ಅಪ್ಪಲೆ ಇಲಿಯಂತ ಬಿಲದಲ್ಲಿ ಇರುವ ನೀನೆಂದಿಗೂ ಹುಲಿ ಆಗಲು ಸಾಧ್ಯವಿಲ್ಲ. ಈ ರಾಜವರ್ಧನನೆಂಬ ನರಲೋಕವೆಂಬ ನರಕದ ಸಾಮ್ರಾಜ್ಯದಲ್ಲಿ ಒಂಚು ಹಾಕಿ ನಿಂತಿರುವ ಈ ರಾಜವರ್ಧನನ ಮುಂದೆ ನಿನ್ನ ಆರ್ಭಟ ನಡೆಯಲಾರದು. ದುರಂಕಾರದಿಂದ ವರ್ತಿಸಿ ಕೊಂಡನ ಕೈಯಲ್ಲಿ ಚಂಡಾಟ ಆಡಲು ಕೊಡಬೇಡ. ನಿನ್ನ ರುಂಡವೊಮ್ಮ ದೇವಲೋಕದಿಂದ ಬ್ರಹ್ಮನಿಂದಲೂ ಕಂಚಿನ ಪಾತ್ರದಲ್ಲಿ ಬರೆಸಿಕೊಂಡು ಬಂದಿದ್ದೇನದು ತಿಳಿ. ಕಲಿಯುಗದಲ್ಲಿ ಆರ್ಪಡಿಸಿರುವ ದರ್ಪದ ಹುಲಿಯವನೆಂದು ತಿಳಿ. ರಾಜವರ್ಧನೆಂದರೆ ಗಣಿ ಯಾಕ ಸುಮ್ಮನೆ ಇಲಿ ಹುಲಿ ಅಂತ ವಾದ ಮಾಡಕತ್ತೀರಿ? ಇವನು ಕರ್ಸಿದ ವಿಚಾರ ಮೊದಲು ಹೇಳಿಬಿಡ್ರಿ ಅಪ್ಪ ದಣ್ಯಾರ. ಲೇ ಪರಶುರಾಮ, ನಿಮಗೆ ಮೊದಲೇ ಹೇಳಿದ್ದೆ ಆ ಅರಣ್ಯ ಪಕ್ಕ ಜಮೀನು ನನಗೆ ಬಿಟ್ಟು ಕೊಡಿ, ನನ್ನ ಊರ ಮುಂದಿನ ಹಳ್ಳದ ದಡ ಬಿಟ್ಟು ಕೊಡ್ತೀನಂತ. ನೀವು ಪೂರ್ವಜಕರು ಮಾಡಿಟ್ಟ ತಾತ ಮುತ್ತಾತನ ಕಾಲದಿಂದ ಸಾಗುವಳಿ ಮಾಡಿಕೊಂಡು ಬಂದಿದ್ದೀವಂತ ತಾನೇ ನನ್ನ ಆಫರ್ ತಿರಸ್ಕಾರ ಮಾಡಿದ್ದೀರಾ. ಈಗ ಅದರ ವ್ಯಾಜ್ಯ ಕೋರ್ಟಿನಲ್ಲಿ ಇದೆ. ಅದು ತೀರ್ಪು ಆಗುವಷ್ಟರಲ್ಲಿ ಮುದುಕರಾಗಿ ಬಿಡ್ತೀರಿ. ಆಲೋಚನೆ ಮಾಡಿ ಪರಶುರಾಮ. ಕೋರ್ಟ್ ಕೋರ್ಟು ಕಚೇರಿ ಅಂದ ಸಕ್ಷಣ ಅದರುವ ಏಡಿಗಳು ನಾವಲ್ಲ. ಸತ್ಯಕ್ಕೆಂದು ಸಾವಿಲ್ಲ, ಸುಳ್ಳಿಗೆಂದು ಸುಖವಿಲ್ಲ. ತಡವಾದರೂ ಸರಿ ನ್ಯಾಯದ ಕಡೆಗೆ ತಕ್ಕಡಿ ತೂಗುತ್ತದೆ ರಾಜವರ್ಧನ. ಅದರ ತೀರ್ಮಾನ ಕೋರ್ಟಿನಲ್ಲಿ ಆಗಲಿ ಬಿಡು. ತಾತ ಮುತ್ತಾತರ ಗಳಿಸಿದ ಆಸ್ತಿ ಸರ್ಕಾರದ್ದೇ ಎಂದು ನಿನ್ನಂತ ನಾಮರ್ದನ ಮಾತು ಕೇಳಿ ನ್ಯಾಯಾಲಯದಲ್ಲಿ ತಾಯ ಉಡಿದ ಆ ಬಂಡ ಅಧಿಕಾರಿಗಳ ದಂಡಿಗೆ ತಕ್ಕ ಉತ್ತರ ಕೊಡುವುದು ನಮಗೆ ಗೊತ್ತಿದೆ. ನಂಬಿದ ಭೂಮಿ ತಾಯಿ ನಮ್ಮನ್ನು ಬಿಟ್ಟು ಹೋಗುವುದಿಲ್ಲ ಎನ್ನುವ ಆಸೆ ನಮ್ಮದಾಗಿದೆ. ಆದರೆ ಅದರ ವಿಚಾರವಾಗಿ ಪದೇ ಪದೇ ಈ ರೀತಿ ತೊಂದರೆ ಕೊಟ್ಟು ನನ್ನ ತಾಳ್ಮೆಯನ್ನು ಪರೀಕ್ಷಿಸಬೇಡ. ಏ ಪರಶುರಾಮ, ಆಸ್ತಿ ವಿಚಾರ ನ್ಯಾಯಾಲಯದಲ್ಲಿದ್ದರೂ ಅದರಲ್ಲೂ ದುಡಿದು ತಿನ್ನಲು ಅವಕಾಶ ಇದೆ ಅಂತ ತಾನೇ ನೀನು ನಿಮ್ಮಣ್ಣ ಇಷ್ಟು ಉರಿಯುತ್ತಿರುವುದು. ಆಸ್ತಿ ವಿಚಾರ ತೀರ್ಪು ಬರುವಷ್ಟರಲ್ಲಿ ಆ ಹೊಲದಲ್ಲಿ ಯಾರೊಬ್ಬರು ಕಾಲಿಡುವುದಂತೆ ತಡೆಯಾಜ್ಞೆ ತಂದು ಬೀದಿಗೆ ನಿಲ್ಲಿಸುತ್ತೇನೆ. ಆಗಾಗಬಾರದಂದರೆ ಆ ಹೊಲ ನನಗೆ ಬಿಟ್ಟು ಕೊಡಿ, ಇಲ್ಲವಂದರೆ ಜೋಕೆ. ಏ ಸಾಹುಕಾರ, ಅಪ್ಪನಿಗೆ ಹುಟ್ಟಿದ ಮಕ್ಕಳು ದುಡಿದು ತಿನ್ನುವ ಹೊಲದ ಮೇಲೆ ಮಿಂಡರಿಗೆ ಹುಟ್ಟಿರುವ ಮಗನೆಂಬಂತೆ ಕಣ್ಣು ಹಾಕಿರುವ ನಿನ್ನ ದೌಲತ್ತಿಗೆ ಇಲ್ಲೇ ಈ ಕ್ಷಣದಲ್ಲಿ ಉತ್ತರ ಕೊಟ್ಟೆನು ಜೋಕೆ. ಅತಿ ಆಸಗತಿಗೇಡು ಎಂಬುದೇ ಎರವರ ಬದುಕನ್ನು ಬಾಚಿಕೊಂಡು ಬದುಕುತ್ತಿರುವ ನೀನೊಬ್ಬ ಶ್ರೀಮಂತ. ಇವರೆಲ್ಲರೂ ನಿನ್ನ ಸೇವಕರು. ನಮ್ಮಂತವ್ರ ಆಸ್ತಿ ಲಪಟಾಸಿ ಮೆರೆಯುವ ನೀನೊಬ್ಬ ಗಂಡಸೇನ ನಾಮರ್ದನ ಬೋಳಿ ಮಗನೇ. ಅನ್ಯಾಯದಿಂದ ಗಳಿಸಿದ್ದು ಅನ್ಯಾಯವಾಗಿ ಹೋಗುತ್ತದೆ, ನ್ಯಾಯದಿಂದ ಪಡೆದಿದ್ದು ನ್ಯಾಯವಾಗಿ ಉಳಿಯುತ್ತದೆ. ಆದರೆ ನಿಮ್ಮಂತರ ರಣರಂಗದಲ್ಲಿ ರಾವಣನ ದರ್ಬಾರವನ್ನು ನಡೆಸುತ್ತಿರುವ ನಿಮ್ಮಂತ ಬಚ್ಚಗಳ ರುಂಡ ಚಂಡಾಡುವ ಗಂಡುಗಲೀರ ಪರಶುರಾಮ ಇವನು. ಆದರೆ ನ್ಯಾಯಾಲಯ ನಮ್ಮ ಮಾವನ ಮನೆ ಎಂಬಂತೆ ಆಟ ಆಡಿಸುವ ಆ ನ್ಯಾಯಾಲಯದಲ್ಲಿ ಧರ್ಮದ ಯುದ್ಧ ಗೆದ್ದು ನಿನ್ನ ಕರ್ಮದ ಆಟ ಸಮಾಜಕ್ಕೆ ತೋರಿಸಲೆಂದೇ ಬಿಟ್ಟು ಹೋಗುತ್ತೇನೆ ಆಚಾರ.
ಲೇ ಪರುಷ, ಕಂಡ ಪಿಂಡನಂತೆ ಕಂಡ ತಿಂದು ಕೊಬ್ಬಿದ ಗೂಳಿ ಅಂತ ಗುಡರಾಕುವೆಯೋ? ಈ ರಾಜವರ್ಧನನಿಗೆ ಕಂಡನಂತ ಕಿಳಿ ನುಡಿಗಳನ್ನ ಆಡಬೇಡ. ಅರೆಕ್ಷಣಗಳಲ್ಲಿ ಅಂತ ಕಾಣಿಸ್ತೇನೆ. ಆವೇಶ ಮಾಡ್ಕೋಬೇಡ್ರಿ ಅಪ್ಪ ದಣ್ಯರ. ಅವನದು ಹುಡುಗ ಬುದ್ಧಿ ಐತೆ, ವಿಷಯ ರಕ್ತ ಐತೆ ಅಂತ ಹಾರಾಡಕೈತೇನ. ತಮ್ಮ ಪರಶುರಾಮ, ನೀನು ಯಾಕ ಬಂಧುಗಳಿಗೆ ಸರಿಯಿಲ್ಲ ಅಂತ ಕಾಣಿಸೈತಪ್ಪ. ಯಪ್ಪ ಹೋಯ್ ಬಿಡಪ್ಪ. ಛತ್ರಪತಿ, ಏನು ನೋಡಿಕೊಂಡು ಇಷ್ಟು ಉಮ್ಮನಂತ ಪ್ರದರ್ಶಿಸುತ್ತಾರೆ ವಿಕಾರಿ ನನ್ನ ಮಕ್ಕಳು. ಹೆಣಗಳೇ, ಅದರ ಹಿಂದಿನ ಅಸಲೊತ್ತು ಬಹಳ ಐತ್ರಿ. ಜೊತೆಗೆ ಈಗ ಆ ಸತ್ಯದೇವ ಸಾಕಿದ್ನಲ್ಲ ಅವ್ರ ಅಕ್ಕನ ಮಗ ಅರ್ಜುನನಿಗೆ ಪೊಲೀಸ್ ನೌಕರಿ ಬಂದಿದ್ದು ಆಯ್ತ್ರಿ. ಈಗ ನಮ್ಮ ಸ್ಟೇಷನ್ಗೆ ಬಂದಿದ್ದು ಆಯ್ತ್ರಿ. ಈಗ ಅದೆಲ್ಲ ವಿಚಾರ ಮಾಡೋದು ಬೇಡ. ಅವರನ್ನು ಹಿಂಗೆ ರೋಷದಿಂದ ಹೊಡೆಯಂಗಿಲ್ಲ. ಸೆಂಟಿಮೀಟರ್ ಹುಡುಕಿ ಹೊಡೆದೇ ಹಾಕಬೇಕು ಅವ್ರನ್ನ. ಅದನ್ನ ನಾನು ಆಮೇಲೆನೇ ಹೇಳ್ತೀನಿ. ಕರೆಕ್ಟ್ ಛತ್ರಪತಿ. ಲೇ ಛತ್ರಪತಿ, ಮಾತಿಗೆ ಬಗ್ಗುತ್ತಿಲ್ಲ. ಮೊನ್ನೆ ಊರ ಹಬ್ಬದಲ್ಲಿ ಇವರ ಸಡಗರ ಸಂಭ್ರಮ ನೋಡಕ್ಕಾಗ್ತಿಲ್ಲ. ಅದರಲ್ಲೂ ಆ ಸತ್ಯದೇವನ ಹೆಂಡತಿ ಅಬ್ಬಬ್ಬಬ್ಬಬ್ಬ ಎಷ್ಟು ಸಖತ್ತಾಗಿ ಕಾಣ್ತಿದ್ದಾಳು. ನೋಡೋದಕ್ಕೆ ಎರಡು ಕಣ್ಣುಗಳು ಸಾಕಾಗ್ತಿಲ್ಲ. ನೋಡಕ ಎರಡು ಕಣ್ಣು ಸಾಕಾಗಂಗಿಲ್ಲ. ಮತ್ತೆ ಆಕಿನ ಮತ್ತೊಬ್ಬರು ನೋಡಿದಂಗ ಮಾಡಿಕೊಳ್ಳಿ. ಆಗ ಈ ನನ್ನ ಮಕ್ಕಳನ್ನ ಬಗ್ಗಿಸೋದು ಎಷ್ಟೇ ಕೆಲಸ. ಕರೆಕ್ಟ್ ಛತ್ರಪತಿ, ಒಳ್ಳೆ ಐಡಿಯಾನೇ ಕೊಟ್ಟು ಅದನ್ನು ನಾಳೆನೇ ಪ್ರಯೋಗ ಮಾಡೋಣ. ಇವಾಗ ಸ್ಪೆಷಲ್ ಪಾರ್ಟಿ ಮಾಡ್ಬೇಕಲ್ವಾ? ಅದಕ್ಕೆ ನಾನು ಯಾವಾಗಲೂ ರೆಡಿಯಾರ ಇದ್ದೀನಿ ರೀ ದಣ್ಯಾರ. ಇಲ್ಲಿ ಕೈಯಾಗ ಗುಂಡು ಐತೆ, ಪ್ಲೇಟ್ನಾಗ ತುಂಡು ಐತೆ, ಕಣ್ಣು ಮುಂದೆ ಕಂಡ ಐತೆ. ಶುರುವಚ್ಕರ್ರಿ ಅಪ್ಪ ದಣ್ಯಾರ.